ಸಿಂಪಲಾಗಿ ಚಿಕನ್ ಸಾಂಬಾರು ಮಾಡ್ಕೊಳ್ಳಿ, ರುಚಿ ರುಚಿಯಾದ ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳಿ. ಒಂದು ಬಾಣಲೆಯಲ್ಲಿ ಚಿಕನ್ ಹಾಕಿ 2-3 ಸಲ ನೀರಿನಲ್ಲಿ ತೊಳ್ಕೊಳ್ಬೇಕು. ನಾನಿಲ್ಲಿ ಅರ್ಧ kg ಚಿಕನ್ ತಗೊಂಡು ಚಿಕನ್ ಸಾಂಬಾರನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ಗೆ 1 ಸ್ಪೂನು ಎಣ್ಣೆ ಹಾಕಿ, 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕಿ, 1 ಸ್ಪೂನು ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಕಲಿಸ್ಬೇಕು. ಚೆನ್ನಾಗಿ ಮಸಾಲೆ ಹಿಡ್ಕೋಬೇಕು. ಮಿಕ್ಸ್ ಮಾಡಿರೋ ಪಾತ್ರೆಗೆ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬಿಟ್ಬಿಡೋಣ. ಈಗ ಒಂದು ಒಣ ಕೊಬ್ಬರಿ ತಗೊಂಡು ಸಣ್ಣದಾಗಿ ತುರ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಕೊಬ್ಬರಿ ಮತ್ತು ಟೊಮೊಟೊನ ಜಾರ್ನಲ್ಲಿ ಹಾಕಿ ಸಣ್ಣದಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈಗ ಕುಕ್ಕರ್ನ ಒಲೆ ಮೇಲಿಟ್ಟು ಗ್ಯಾಸ್ ಅಂಟಿಸಿ 4 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಬೆಂದ ಮೇಲೆ ರುಬ್ಕೊಂಡಿರೋ ಕೊಬ್ಬರಿನ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ಚಿಕನ್ ಮಸಾಲ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನೆನೆಸಿಟ್ಟಿರೋ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಕೊಬ್ಬರಿ ರುಬ್ಬಿರೋ ಜಾರಿಗೆ 2 ಗ್ಲಾಸ್ ನೀರು ಹಾಕಿ ಅದೇ ನೀರನ್ನು ಈ ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಏನಾದರೂ ಇನ್ನಷ್ಟು ಜಾಸ್ತಿ ಬೇಕಾದರೆ ಇನ್ನೂ 1 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಂತರ ಕುಕ್ಕರ್ನ ಮುಚ್ಚಳ ಮುಚ್ಚಿ 3-4 ವಿಸಿಲು ಕೂಗಿಸ್ಬೇಕು. ಈಗ ಘಮಘಮಿಸುವ ಚಿಕನ್ ಸಾಂಬಾರು ರೆಡಿಯಾಗಿದೆ.